ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಈ ಸುದ್ದಿ ವಿಶ್ಲೇಷಣೆ ಬಹಳ ಪ್ರಮುಖವಾಗಿ ನಿಮ್ಮ ಮುಂದೆ ಸುದ್ದಿ ವಿಶ್ಲೇಷಣೆ ಜೊತೆಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ, ರಾಹುಲ್ ಗಾಂಧಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರವನ್ನು ಫೈರ್ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ರೋಸ್ಟ್ ಮಾಡಿದ್ದಾರೆ. ರೋಸ್ಟ್ ಮಾಡಿ ಬಹಳ ಚೆನ್ನಾಗಿ ತಮ್ಮ ಒಂದು ರೋಸ್ಟನ್ನು ಹಾಕಿದ್ದಾರೆ. ಆ ರೋಸ್ಟ್ ಹೆಂಗಿದೆ ಅಂದರೆ, ನಾಚಿಕೆ ಆಗಲ್ವ ನಿಮಗೆ ಅಂತೇಳಿ. ಸೊ ಏನ್ ನಾಚಿಕೆ ಆಗಲ್ಲ ಅಂತ ಕೇಳ್ತಾರೆ ರಾಹುಲ್ ಗಾಂಧಿ. You have sold India. Do you have no shame of selling India? You have sold our mother, Bharat Mata. Do you have no shame? But sir, ಸೊ ಭಾರತ್ ಮಾತಾವನ್ನ ನೀವು ಮಾರಾಟ ಮಾಡಿದ್ದೀರಾ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಕ್ಕಂಥದ್ದು. ಅಂದ್ರೆ ಬಹಳ ಸ್ಪಷ್ಟವಾಗಿ ಅವರು ಒಂದು ಮೋದಿಯ ಸರ್ಕಾರದ ಮೇಲೆ ಆರೋಪವನ್ನ ಮಾಡ್ತಾರೆ. ಸೊ ಈ ಆರೋಪ ಬಹಳ ಸ್ಪಷ್ಟವಾಗಿ ಅವರ ಆರೋಪ ಕಾಣಿಸ್ತಾ ಇದೆ. ಏನ್ ಹೇಳ್ತಾ ಇದ್ದಾರೆ, ಭಾರತ ಮಾತೆಯನ್ನು ನೀವು ಮಾರಾಟ ಮಾಡಿದ್ದೀರಾ ಅಂತ ಹೇಳಿ. ರಾಹುಲ್ ಗಾಂಧಿಯ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೀಚ್ ಇದು. ಇಂಡಿಯಾ ಮತ್ತು ಭಾರತ ನಡುವಿನ ಅಮೆರಿಕ ಮತ್ತು ಭಾರತ ನಡುವಿನ ಒಪ್ಪಂದದ ಕುರಿತಿದೆ. ಹೋಲ್ಸೇಲ್ ಸರೆಂಡರ್ ಗೌರ್ಮೆಂಟ್ ಇದು ಅಂತ ಹೇಳಿ ಭಾರತ ಮೋದಿ ಸರ್ಕಾರವನ್ನ ರೋಸ್ಟ್ ಮಾಡಾಗಿ ಸಾಕಿದ್ದಾರೆ. ಮುಖ್ಯವಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಎಲ್ಲೆಲ್ಲಿ ಮೋದಿ ಸರ್ಕಾರಕ್ಕೆ ಸುಟ್ಟುಗಾಯ ಎಲ್ಲೆಲ್ಲಿ ಆಗಿದೆ ಅಂತಂದ್ರೆ ನೋಡಿ, ಯು ಹ್ಯಾವ್ ಸೋಲ್ಡ್ ಇಂಡಿಯಾ. ಆರ್ ಯು ನಾಟ್ ಅಶೇಮ್ಡ್ ಆಫ್ ಸೆಲ್ಲಿಂಗ್ ಇಂಡಿಯಾ? ಆರ್ ಯು ಹ್ಯಾವ್ ಸೋಲ್ಡ್ ಅವರ್ ಮದರ್ ಭಾರತ್ ಮಾತಾ? Rahul Gandhi repeatedly slammed the deal of selling out the country, claiming it opens door to crush poor farmers by allowing US goods into sensitive agriculture and dairy markets. He said no previous PM, including Modi, would sign such a deal without being under a check hold or immense pressure. One can see the fear in eyes. So ಭಾರತದ ಯಾವುದೇ ಪ್ರಧಾನಿ ಈ ರೀತಿ ಮಾರಾಟ ಮಾಡಿರಲಿಲ್ಲ. ಭಾರತವನ್ನ ಈ ರೀತಿ ಮಾರಾಟ ಮಾಡಿಲ್ಲ. ಈವನ್ ಮೋದಿ ಕೂಡ ಇಂಥದ್ದು ಮಾರಾಟ ಮಾಡಕ್ ಸಾಧ್ಯ ಇದೆ. ಯಾಕೆ ಅವ್ರು ಮಾರಾಟ ಮಾಡ್ತಿದ್ದಾರೆ? ಅವ್ರ ಕಣ್ಣುಗಳಲ್ಲಿ ಅವ್ರಿಗೆ ಅತಿಯಾದ ಒತ್ತಡ ಇದೆ. ಆ ಅತಿಯಾದ ಒತ್ತಡ ಏನಿದೆ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ಅದನ್ನ ಸ್ಪೀಕರ್ ಅಲ್ಲಿ ಕೂತಿದ್ದಂತಹ ಅವರು ಅದನ್ನ ತಡೆದ್ರು. ಹೆಂಗೆ ತಡೆದ್ರು ಅಂದ್ರೆ, ಅದು 52 ನಿಮಿಷ ಮಾತುಗಳಲ್ಲಿ ಜಗಳ, ಸ್ಪೀಕರ್ ಮತ್ತು ರಾಹುಲ್ ಗಾಂಧಿ ಮತ್ತು ಬಿಜೆಪಿ ಸದಸ್ಯರ ನಡುವೆ ಜಗಳವೇ ಹತ್ತತ್ರ 20 ನಿಮಿಷ ಜಗಳ ಆಗುತ್ತೆ. ಸೊ ಪ್ರತಿ ಮಾತಿಗೂ ತಡೆ, ವ್ಯಂಗ್ಯ, ಕುಂಕು ಮತ್ತು ರಾಹುಲ್ ಗಾಂಧಿ ಮಾತಾಡಬಾರ್ದು. ಎಫಿಸ್ಟನ್ ಫೈಲ್ಸ್ ನ ಬಳಸಬಾರ್ದು, ಅದಾನಿ ಹೆಸರು ಬಳಸಬಾರ್ದು, ಅಂಬಾನಿ ಹೆಸರು ಬಳಸಬಾರ್ದು. ಹೀಗೆ ರಾಹುಲ್ ಗಾಂಧಿ ಕಟ್ಟಾಕಿದ್ರು. ಇಷ್ಟು ಚೋಕ್ ಹೋಲ್ಡ್ ಅಂದ್ರೆ ಅಮೆರಿಕ ಭಾರತದ ಕುತ್ತಿಗೆಯನ್ನು ಯಾಕೆ ಹಿಡಿದಿದೆ ಅಂತಂದ್ರೆ ಎರಡೇ ಕಾರಣ. ಒಂದು ಎಫಿಸ್ಟನ್ ಫೈಲ್ಸ್, ಇನ್ನೊಂದು ಅದಾನಿ ಕೇಸ್. ಸೊ ಈ ಎರಡು ಕಾರಣದಿಂದ ಮೋದಿ ನಮ್ಮ ಭಾರತವನ್ನ ಮಾರಾಟ ಮಾಡಿದ್ದಾರೆ. ನಾಚಿಕೆ ಆಗಲ್ವಾ ನಿಮಗೆ? ಅವ್ರ ಕಣ್ಣಲ್ಲಿ ನೋಡಿ, ಮೋದಿ ಕಣ್ಣಲ್ಲಿ ಭಯ ಕಾಣ್ತಾ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ತರಾಟೆ ತೆಗೆದುಕೊಳ್ತಾರೆ. ಇನ್ನು ಒನ್ ಡಾಟಾ ಸಾವರ್ನಿಟಿ ಅಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಾರೆ. ಅಂದ್ರೆ ನಮ್ಮ ಭಾರತ ಪರಮಾಧಿಕಾರ ದೇಶ, ಸಾವರ್ನಿಟಿ ಇದೆ. ಕಾಲಿಂಗ್ ಇಟ್ ಬಿಗ್ಗೆಸ್ಟ್ 21st century asset due to the population. ನಾವೊಂದು ಪರಮಾಧಿಕಾರ ದೇಶ. ಆದ್ರೆ ನಮ್ಮ ಸರ್ಕಾರ ಏನ್ ಮಾಡಿದೆ? ದ ಮೋದಿ ಗವರ್ಮೆಂಟ್ ಗೇವ್ ಅಪ್ ಕಂಟ್ರೋಲ್. ಏನೇನ್ ಕಂಟ್ರೋಲ್ ಕೊಟ್ಟಿದೆ ಅಮೆರಿಕೆ? ನೋ ಡಾಟಾ ಲೋಕಲೈಸೇಷನ್. ನಮ್ಮ ಎಲ್ಲಾ ಡಾಟಾವನ್ನ ಅಮೆರಿಕಕ್ಕೆ ಮೋದಿ ಸರ್ಕಾರ ಮಾರಾಟ ಮಾಡಿದೆ. ಫ್ರೀ ಡಾಟಾ ಫ್ಲೋ ಟು ದಿ US. ನಮ್ಮ ಎಲ್ಲ ಯಾರ್ಯಾರ ಹತ್ರ ಏನ್ ಅಕೌಂಟ್ ಇದೆ, ಏನ್ ಆಸ್ತಿ ಇದೆ, ಏನಿದೆ, ಪ್ರತಿಯೊಂದು ಡಾಟಾ ಈಗ ಅಮೆರಿಕದ ಹತ್ರ ಇದೆ. ನಮ್ಮ ನಂಬರ್ಗಳ ಅವ್ರ ಹತ್ರ ಇದೆ, ಫೋನ್ ನಂಬರ್ ಇದೆ, ನಮ್ಮ ಮಾಹಿತಿಗಳ ಅವ್ರ ಹತ್ರ ಇದೆ. ಲಿಮಿಟ್ಸ್ ಆನ್ ಡಿಜಿಟಲ್ ಟ್ಯಾಕ್ಸ್. ಮತ್ತೆ ಏನ್ ಮಾಡಿದ್ದಾರೆ? ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು, ವಾಟ್ಸಪ್ ಆಗಿರ್ಬೋದು, ಎಲ್ಲ ಅಮೆರಿಕ ಕಂಪನಿಗಳು, ವಾಟ್ಸಪ್, ಟ್ವಿಟರ್, ಮತ್ತೆ ಯೂಟ್ಯೂಬ್, ಪ್ರತಿಯೊಂದು ಕೂಡ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೇಲೆ ಲಿಮಿಟೆಡ್ ಟ್ಯಾಕ್ಸ್ ಮಾಡಿದ್ದಾರೆ. ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ನಾನೇ ಹೇಳ್ತಿದ್ದೆ, ಪ್ರಮುಖವಾಗಿ ತುಂಬಾ ಸಲ ಹೇಳಿದ್ದೀನಿ, ನೋ ಸೋರ್ಸ್ ಕೋಡ್ ಡಿಸ್ಕ್ಲೋಸರ್. ಆದ್ರೆ ಸೋರ್ಸ್ ಕೋಡ್ ಅನ್ನ ಅಂದ್ರೆ ಯಾರು ಎಲ್ಲ ಅಪ್ಲೋಡ್ ಮಾಡಿದ್ರು, ಏನ್ ಮಾಡಿದ್ರು ಅನ್ನೋ ಸೋರ್ಸ್ ನ ಡಿಸ್ಕ್ಲೋಸರ್ ಮಾಡಲ್ಲ ಅಂತ ಹೇಳಿ ಕಾನೂನು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಒಪ್ಕೊಂಡಿದೆ. ನಿನ್ನೆ ಸುಪ್ರೀಂ ಕೋರ್ಟ್ ತಪರ ಹಾಕಿದೆ ವಾಟ್ಸಪ್ಗೆ. ನೀವು
ಭಾರತದ ಕಾನೂನಿಗೆ, ನೀವು ನೆಲದ ಕಾನೂನಿಗೆ ಗೌರವ ಕೊಡದೆ ಭಾರತ ಬಿಟ್ಟೋಗಿ ಅಂತ ಹೇಳಿತ್ತು. ಆದ್ರೆ ಇವತ್ತು ಮೋದಿ ಸರ್ಕಾರ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ, ನೀವು ಸೋರ್ಸ್ ಕೋಡ್ನ ಹೇಳಬೇಕಾಗಿಲ್ಲ ಅಂತ ಹೇಳಿದೆ. ಅಂಡ್ 20 years ಟ್ಯಾಕ್ಸ್ ಹಾಲಿಡೇ, 20 ವರ್ಷ ಈ ಯಾವುದೇ ಈ ಎಲಾನ್ ಮಸ್ಕ್ ಎಕ್ಸ್ ಖಾತೆ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಯಾವುದೇ ಡಿಜಿಟಲ್ ಪ್ಲಾಟ್ಫಾರ್ಮ್, ಎಸ್ಪೆಷಲಿ ಎಲಾನ್ ಮಸ್ಕ್ ಅವರ ಸ್ಟಾರ್ ಲಿಂಕ್ ಬರ್ತಾ ಇದೆ ಭಾರತಕ್ಕೆ. ಈ ಸ್ಟಾರ್ ಲಿಂಕ್ ಅದಾನಿ ಜೊತೆ, ಅಂಬಾನಿ ಜೊತೆ, ಜಿಯೋ ಜೊತೆ, ಏರ್ಟೆಲ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಸೊ ಈ ಒಪ್ಪಂದ ಮಾಡ್ಕೊಂಡಿರೋ ಏರ್ಟೆಲ್ಗೆ, ಜಿಯೋಗೆ ಟ್ಯಾಕ್ಸ್ ಇದೆ. ಆದ್ರೆ ಅಮೆರಿಕ ಕಂಪನಿ ಸ್ಟಾರ್ ಲಿಂಕ್ಗೆ 20 ವರ್ಷ ತೆರಿಗೆ ಹಾಲಿಡೇ, ತೆರಿಗೆ ರಜಾ. ನಮಗೆ ಯಾವ ತರ ಇವರು ತೆರಿಗೆ ರಜಾ ಕೊಟ್ಟಿದಾರ? ಇವರು ನಮ್ಮ ಭಾರತ ರೈತರಿಗೆ ತೆರಿಗೆ ರಜಾ ಕೊಟ್ಟಿದಾರ? ಭಾರತದ ಸರ್ಕಾರಿ ನೌಕರರಿಗೆ ತೆರಿಗೆ ರಜಾ ಕೊಟ್ಟಿದಾರ? ಭಾರತದ ವ್ಯಾಪಾರ ಉದ್ಯಮಿಗಳಿಗೆ ತೆರಿಗೆ ರಜಾ ಕೊಟ್ಟಿದಾರ? ಭಾರತದ ಸರ್ಕಾರಿ ನೌಕರರಿಗೆ, ತೆರಿಗೆದಾರರಿಗೆ, ಆಸ್ತಿ ತೆರಿಗೆ ಕೊಡೋರಿಗೆ, ವಾಣಿಜ್ಯ ತೆರಿಗೆ ಕಟ್ಟೋರಿಗೆ, ಇವರು ಉದ್ಯಮಿಗಳಿಗೆ, ಇವ್ರು ಯಾರಾದ್ರು 20 ವರ್ಷ ತೆರಿಗೆ ರಜಾ ಅಂದ್ರೆ ತೆರಿಗೆನೆ ಕಟ್ಟಂಗಿಲ್ಲ ಅವರು, ಮಾಫಿ. ಇದು ದೇಶ ಮಾರಾಟ ಮಾಡ್ದಂಗಲ್ವಾ ಇದು ಅಂತ ಹೇಳಿ ರಾಹುಲ್ ಗಾಂಧಿ ಕೇಳ್ತಾರೆ. ಡಿಜಿಟಲ್ ಟ್ಯಾಕ್ಸ್, ನೋ ಸೋರ್ಸ್ ಕೋಡ್ ಡಿಸ್ಕ್ಲೋಷರ್ ಅಂಡ್ ಬಿಗ್ ಟೆಕ್ ಫರ್ಮ್ಸ್. ಈ ಮಾಕ್ ದ ಫೈನಾನ್ಸ್ ಮಿನಿಸ್ಟರ್ ಫಾರ್ ಸ್ಮೈಲಿಂಗ್ ಎ ಲಾಟ್. ನಾನು ಭಾಷಣ ಮಾಡ್ತಾ ಇದ್ರೆ ನಾನು ಈ ಮಹಿಳೆ, ಅರ್ಥ ಸಚಿವೆಯನ್ನ ಮಹಿಳೆ ನಗ್ತಾ ಕೂತಿದ್ದಾರೆ. ನಾಚಿಕೆ ಆಗಲ್ವಾ ಇವರಿಗೆ ಅಂತ ಕೇಳ್ತಾರೆ. ಆದರೂ ಅಮ್ಮ ನಗ್ತಾ ಇರ್ತಾರೆ. ಸಚಿವೆ ನಾಚಿಕೆ ಆಗಲ್ಲ. ಶೇಮ್ಲೆಸ್ ಫೆಲೋಸ್. ಎನರ್ಜಿ ಸೆಕ್ಯೂರಿಟಿ ಹ್ಯಾಂಡೆಡ್ ಓವರ್. ಇನ್ನೊಂದು ಅವ್ರ ಪ್ರಮುಖ ಹೇಳ್ತಕ್ಕಂಥದ್ದು, ದ US ನಾವ್ ಡಿಸೈಡ್ಸ್. ಭಾರತ ನೀತಿ ಏನಾಗಿರ್ಬೇಕು, ಶಕ್ತಿ ನೀತಿ ಏನಾಗಿರ್ಬೇಕು ಅಂತ ಹೇಳಿ ಅಮೆರಿಕ ಡಿಸೈಡ್ ಮಾಡುತ್ತೆ. ಇಂಡಿಯಾ ಆಯಿಲ್ ಸೋರ್ಸಸ್ ಅಂಡ್ ಮಾನಿಟರ್ಸ್ ಇಟ್. ಮತ್ತೆ ಏನ್ ಹೇಳುತ್ತೆ, ನಾನು ಆಗ್ಲೇ ಹೇಳಿ, ನಮ್ಮ ಸಾಕಷ್ಟು ಕಾರ್ಯಕ್ರಮ ನಡೀತೀನಿ. ಮತ್ತೆ ಹೇಳುತ್ತೆ ಅಮೆರಿಕ, ನೀವು ಏನಾದ್ರೂ ರಷ್ಯಾ ಜೊತೆ ಆಯಿಲ್ ತಗೊಂಡಿದ್ದು ನಮ್ಗೆ ಗೊತ್ತಾದ್ರೆ, ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಗೊತ್ತಾದ್ರೆ, ಮತ್ತೆ 50% ಟ್ಯಾಕ್ಸ್ ಹಾಕ್ತೀವಿ ಇಮಿಡಿಯೇಟ್ ಆಗಿ, ಮತ್ತೆ ಪೆನಾಲ್ಟಿ ಕೂಡ ಹಾಕ್ತೀವಿ, ಅದನ್ನ ಕಟ್ಟಬೇಕು ನೀವು, ಗೊತ್ತಾಯ್ತಾ ಪೆನಾಲ್ಟಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಸೊ ಅದನ್ನೇ ರಾಹುಲ್ ಗಾಂಧಿ ಕೇಳ್ತಾ ಇದಾರೆ, ಡೆಸ್ಟ್ರಾಯಿಂಗ್ ಇಂಡಿಯಾಸ್ ಇಂಡಿಪೆಂಡೆನ್ಸ್. ಸೊ ಹಾಗಾದ್ರೆ ನೀವು ಇಲ್ಲೇ ಡೀಸೆಲ್ ತಗೋಬೇಕು, ಇಲ್ಲೇ ಪೆಟ್ರೋಲ್ ತಗೋಬೇಕು, ಇಲ್ಲೇ ನೀವು ಇಲ್ಲಿ ತಗೋಬೇಕು ಅಂತಂದ್ರೆ ಇದು ಈ ದೇಶ ಭಾರತ ಸ್ವತಂತ್ರ ದೇಶವಾ, ಪರಮಾಧಿಕಾರ ಹೊಂದಿರತಕ್ಕಂಥ ದೇಶವಾ ಅಂತ ಹೇಳಿ ನಾವು ಸಾಕಷ್ಟು ದಿನಗಳಿಂದ ಪ್ರಶ್ನೆ ಕೇಳ್ತಾ ಇದ್ದೋ. ಯಾವ ಪತ್ರಕರ್ತ, ಯಾವ ಮಾಧ್ಯಮ ಕೂಡ ಕೇಳ್ತಾ ಇರಲಿಲ್ಲ. ಮತ್ತು ನಮ್ಮ ಮಾಧ್ಯಮಕ್ಕೆ ಚರ್ಚೆ ಬಂದ ಪತ್ರಕರ್ತರು ಕೂಡ ಇದನ್ನ ಕೇಳ್ತಾ ಇರಲಿಲ್ಲ. ತಿಪ್ಪೆ ತಾರಿಸಿ, ತೇಲ್ಸಿ, ಸಗಣಿ ಸಾರಿಸಿ ಹೋಗೋರು. ಇವತ್ತು ರಾಹುಲ್ ಗಾಂಧಿ ಕೇಳ್ತಾ ಇದ್ದಾರೆ, ನೀವು ನಮ್ಮನ್ನ ಡೆಸ್ಟ್ರಾಯ್ ಮಾಡಿದಿರಾ, ಇಂಡಿಯಾ ಇಂಡಿಪೆಂಡೆನ್ಸ್ನ ಡೆಸ್ಟ್ರಾಯ್ ಮಾಡಿದಿರಾ. ಫಾರ್ಮರ್ಸ್ ಬಿಟ್ರೇಡ್, ರೈತರಿಗೆ ಮೋಸ ಮಾಡಿದಿರಾ. For the first time in history, the government of India opened the doors. ಮೊದಲೇ ಬಾರಿ ಬಾಗು ತೆಗೆದಿದ್ದೀರಾ ನೀವು. ಟು ಕ್ರಶ್ ಪೂರ್ ಫಾರ್ಮರ್ಸ್, ಗ್ಲೋಬಲ್ ಚಾಲೆಂಜಸ್ ಏನೇನು. ಯು ಹ್ಯಾವ್ ಓಪನ್ ದ ಡೋರ್, ಕ್ರಶ್ ದ ಫಾರ್ಮರ್ಸ್. ಎಲ್ಲ ಕೃಷಿ ಉತ್ಪನ್ನಗಳಿಗೆ ನೀವು ಡೋರ್ ತೆಗೆದಿರಾ. ಆದರೆ ಇಲ್ಲಿ ಬಾಯಲ್ಲಿ ಹೇಳ್ತೀರಾ, ನಾವು ರೈತರ ಹಿತಾಸಕ್ತಿ ಕಾಪಾಡ್ತಾ ಇದೀವಿ ಅಂತೇಳಿ. ಇಲ್ಲಿ ಮೋದಿ ಅಂಧ ಭಕ್ತರು ಎಲ್ಲ ಬರೀತಾರೆ. ಎಲ್ಲ ಕಂಪನಿಗಳು ಬಂದ್ಬಿಡ್ತಾ ಇದ್ದಾವೆ ಭಾರತಕ್ಕೆ. ಈ ಕಂಪನಿಗಳಿಂದ ಭಾರತ ರೈತ ಶ್ರೀಮಂತ ಆಗ್ಬಿಡ್ತಾನೆ ಅಂತೇಳಿ. ಎಂಥ ಮೂರ್ಖರು, ಎಂಥ ಮುಟ್ಟಾಳರು, ಎಂಥ ಅಂಧ ಭಕ್ತರು. ಬಾರ್ಡರ್ ಗ್ಲೋಬಲ್ ವಿಷನ್ ರೋಸ್ಟ್. ಬಾರ್ಡರ್ ಗ್ಲೋಬಲ್ ಇನ್ನೊಂದು ರೋಸ್ಟ್ ಮಾಡಿದ್ದು ಅಂದ್ರೆ, ಯು ಹ್ಯಾವ್ ಓಪನ್ ದ ಡೋರ್ ಟು ಕ್ರಶ್ ಫಾರ್. ನೋ PM ಹ್ಯಾಸ್ ಎವರ್ ಡನ್ ದಿಸ್. ಭಾರತಕ್ಕೆ ವಿದೇಶಿಯ ಕೃಷಿ ಉತ್ಪನ್ನಗಳು ಭಾರತಕ್ಕೆ ಬರೋದಕ್ಕೆ ಅವಕಾಶ ಇರಲಿಲ್ಲ. ನೀವು ಬರಕ್ ಬಿಟ್ಟಿದ್ದೀರಾ. ನೀವು ಇದು ಯಾವ ಪ್ರಧಾನಿಯೂ ಕೂಡ ಮಾಡಿರಲಿಲ್ಲ. ಬಹಳ ಮುಖ್ಯವಾಗಿ ಇನ್ನೊಂದು ನಿಮ್ದು, ಹೌ ಇಂಡಿಯಾ ಬ್ಲಾಕ್ ಗವರ್ಮೆಂಟ್ ವುಡ್ ಹ್ಯಾವ್ ನೆಗೋಷಿಯೇಟ್. ನಾವೇನಾದ್ರೂ ನಿಮ್ ಜಾಗದಲ್ಲಿ ಇದಿದ್ರೆ ಎಲ್ಲ ಕೇಳ್ತೀರಿ, ಏನ್ ಮಾಡ್ತೀರಿ ಅಂತ ಕೇಳ್ತಾರೆ ಕೆಲವರೆಲ್ಲ. ಆಯ್ತಪ್ಪ, ನೀವೆಲ್ಲ ಮೋದಿಗೆಲ್ಲ ಹೇಳ್ತೀರ, ನೀನೇನ್ ಮಾಡ್ತಿದ್ದೆ ಅಂತ ಹೇಳಿ. ನಾವೇನ್ ಮಾಡ್ತಿದ್ದೋ ಅಂತಂದ್ರೆ, ನಿಮ್ ಜಾಗದಲ್ಲಿ ಆಸ್ ಈಕ್ವಲ್ಸ್ ವಿತ್ ಟ್ರಂಪ್ಗೆ ಸಮಾನವಾಗಿ ಕುತ್ಕೋತಾ ಇದೆ. ಮೊದಲು ಫಸ್ಟ್ ಪ್ರೊಟೆಕ್ಟಿಂಗ್ ಡಾಟಾ. ನಮ್ಮ ಡಾಟಾವನ್ನು ಅವ್ರಿಗೆ ಕೊಡ್ತಿರ್ಲಿಲ್ಲ. ನಂಬರ್ 1. ನಾನು ಡಾಟಾ ಕೊಡಬೇಕು ಅಂದ್ರೆ ನಿಮ್ಮ ಅಮೆರಿಕ ಡಾಟಾ ಕೊಡಿ ಅಂತ ಕೇಳ್ತಿದ್ದೆ. ನಂಬರ್ 2, ಇಂಡಿಯಾ ಡಾಟಾ ಬೇಕಲ್ವ ನಿನಗೆ ಬಿಸ್ನೆಸ್ ಮಾಡಕ್ಕೆ.
ಅಮೆರಿಕ ಡಾಟಾ ಕೊಡು. ನಂಬರ್ 1. ಮತ್ತೆ ಯು ಆರ್ ಡೊನಾಲ್ಡ್ ಟ್ರಂಪ್, ನೀನು ಏನಕ್ಕೆ ಹಿಂಗೆಲ್ಲ ಆಡ್ತಿದ್ಯಾ ಅಂತಂದ್ರೆ, ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಕಂಟ್ರಿ, ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಫೈನಾನ್ಷಿಯಲ್ ಸಿಸ್ಟಮ್, ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಡಾಲರ್. ಸೊ ನಾನು ಕೂಡ ಐ ಹ್ಯಾವ್ ಟು ಪ್ರೊಟೆಕ್ಟ್ ಇಂಡಿಯಾ, ಐ ಹ್ಯಾವ್ ಟು ಪ್ರೊಟೆಕ್ಟ್ ಇಂಡಿಯನ್ ಎಕಾನಮಿ, ಆ್ಯಂಡ್ ಐ ಹ್ಯಾವ್ ಟು ಮೇನ್ಲಿ ಪ್ರೊಟೆಕ್ಟ್ ರುಪಿ ಅಗೇನ್ಸ್ಟ್ ಡಾಲರ್ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ರೆಫ್ಯೂಸಿಂಗ್ ಟು ಟ್ರೀಟ್ ಇಂಡಿಯಾ ಲೈಕ್ ಪಾಕಿಸ್ತಾನ್, ನಮ್ಮನ್ನ ನೀವು ಪಾಕಿಸ್ತಾನ್ ತರ, ಪಾಕಿಸ್ತಾನದಲ್ಲಿ ಈಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈಗ ಸಚಿವರು, ಅದನ್ನು ಕೂಡ ಹೇಳ್ತೀನಿ ನಿಮಗೆ. ನಮ್ಮನ್ನ ಟಿಶ್ಯೂ ಪೇಪರ್ಗಿಂತ, ಅಂದ್ರೆ ಕಕ್ಕ ಮಾಡಿ ಕುಂಡಿ ಒರೆಸ್ಕೊಳ್ಳೋ ಟಿಶ್ಯೂ ಪೇಪರ್ಗಿಂತ ನಮ್ಮನ್ನ ಕಡೆಯಾಗಿ ಅಮೆರಿಕ ಬಳಸ್ಕೊಂಡ್ಬಿಡ್ತು ಅಂತೇಳಿ. ಕೊನೆಗೊಂದಿನ ಮೋದಿಗೆ ಇದೇ ಗತಿ, ಇದೇ ಮಾತನ್ನು ಹೇಳ್ಬೇಕಾಗುತ್ತೆ ಮೋದಿ. ನಮ್ಮನ್ನ ಟಿಶ್ಯೂ ಪೇಪರ್ಗಿಂತ ಬಳಸ್ಕೊಂಡ್ರು ಕಡೆಯಾಗಿ ಅಂತ ಹೇಳಿ. ನಾನೇನ್ ಮಾಡ್ತಿದ್ದೆ, ಇದಕ್ಕೆ ಬಳಸ್ಕೊಳಂಗ್ ಬಿಡ್ತಿರ್ಲಿಲ್ಲ ನಾನು. ಸೇಫ್ ಗಾರ್ಡಿಂಗ್ ಫಾರ್ಮರ್ಸ್ ಅಂಡ್ ಎನರ್ಜಿ, ನಾನು ರೈತರನ್ನ ರಕ್ಷಣೆ ಮಾಡ್ತಾ ಇದ್ದೆ. ನಾವು ಎಲ್ಲಿ ಬೇಕೋ ಅಲ್ಲಿ ನಾನು ಖರೀದಿ ಮಾಡ್ತೀನಿ, ನಿನಗೆ ನೀನು ಯಾವ ದೊಣ್ಣೆ ನಾಯಕ ಅಂತ ಕೇಳ್ತಿದ್ದೆ. He said the current deal treats India unequally and surrenders future of 1.5 billion Indians. 150 ಕೋಟಿ ಜನರ, ನೀವು ಅಷ್ಟರನ್ನ ಜನರನ್ನ ಅಮೆರಿಕದ ಕಾಲಿಗೆ ಬೀಳಿಸ್ಬಿಟ್ಟಿದ್ದೀರ. ನಾನು ಮಾಡ್ತಿರ್ಲಿಲ್ಲ ಈ ಕೆಲಸನ. ಜೊತೆಗೆ ಅವರು ಅದಾನಿ, ಅಂಬಾನಿ ಮತ್ತು ಎಫಿಷಿಯಂಟ್ ಫೈಲ್ಸ್ ಬಗ್ಗೆ ಕೇಳ್ತಾರೆ, ಕೇಳೋದಕ್ಕೆ ಬಿಡಲ್ಲ. ಅಲ್ಲಿ ಅದಾನಿ ಕೇಸನ್ನ ಮುಂದೆ ಇಟ್ಕೊಂಡು ಸಮನ್ಸ್ ಕೊಟ್ಟು 18 ಮಂತ್ಸ್ ಆಗಿದೆ, ನೀವೇನು ಮಾಡಲೇ ಇಲ್ಲ, ನೀವು ಗೌರ್ಮೆಂಟು ನೀವೇನು ಮಾಡದೇ ಇದ್ದಾಗ ಅವ್ರು ನಿಮ್ಗೆ ಈ ಥರ ಟ್ಯಾಕ್ಸ್ ಹಾಕಿರೋದು. ಹಿಂಟಿಂಗ್ ದ ಅಟ್ ಪ್ರೆಷರ್, ಇನ್ಕ್ಲೂಡಿಂಗ್ ನೇಮ್ಸ್ ಲೈಕ್ ಹರ್ದೀಪ್ ಸಿಂಗ್ ಪುರಿ, ಇವರು ಎಫಿಷಿಯಂಟ್ ಫೈಲ್ಸ್ ಮಂತ್ರಿ. ಸೊ ಇವ್ರ ಹೆಸರನ್ನು ತೆಗಿಬೇಡಿ ಅಂತ ಕೂಡ ಸ್ಪೀಕರ್ ಗಲಾಟೆ ಮಾಡ್ತಾರೆ. ಆದರೂ ಕೊನೆಗೆ ಹೆಸರು ಹೇಳಕ್ ಬಿಡಲ್ಲ. ಆಯ್ತು, ಅವ್ರ ಹೆಸರು ಹೇಳಲ್ಲ, ಹೆಸರಿಲ್ಲ ಅಂತಲೇ ಅವ್ರ ಹೆಸರನ್ನ ಹೇಳಿ ದಾಖಲಿಸ್ತಾರೆ, ಕೊನೆಗೆ ಕಡತಕ್ಕೆ ಹೋಗಲ್ಲ. ಸೊ ಈ ರೀತಿ ಕುತ್ತಿಗೆ ಹಿಡಿದಿರೋದ್ರಿಂದ, ಮೋದಿ ಇಂಥ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಪಾಪ ಅವ್ರ ಕಣ್ಣಲ್ಲಿ ನೋವಿದೆ, ಏನು ಮಾಡೋದು. ಆದರೆ ನಾನು ಮಾತ್ರ ಹೇಗಿದ್ರೆ ಅವ್ರನ್ನ ಈ ಥರ ಬಿಡ್ತಿರ್ಲಿಲ್ಲ. ಸೊ ಮೇಜರ್ ಗರ್ಜಿಸಿದ್ದು ರಾಹುಲ್ ಗಾಂಧಿ, ಬಿಜೆಪಿ ಎಂಪಿಸ್ ಪ್ರೊಟೆಸ್ಟಿಂಗ್, ಕಿರಣ್ ರಿಜಿಜು ಹಿಟ್ಟಿಂಗ್ ಬ್ಯಾಕ್ ಸೇಯಿಂಗ್ ನೋ ಮೈಕಾ ಲಾಲ್ ಕ್ಯಾನ್ ಸೆಲ್ ಇಂಡಿಯಾ, ಯಾರೂ ಮಾರಾಟ ಮಾಡೋಕ್ಕಾಗಲ್ಲ ಈ ದೇಶನ ಅಂತ ಹೇಳ್ತಾರೆ. ಮಾರಾಗಿದೆ. ಸೊ ಇಲ್ಲಿ ನೀವು 20 ವರ್ಷ ನೀವು ತೆರಿಗೆ ಹಾಲಿಡೇ ಮಾಡಿರೋ ಮಾರಾಟ ಮಾಡ್ದಂಗಲ್ವಾ? ಆಯ್ತಪ್ಪ, ನೀವು ರಷ್ಯಾ ಅಂದ್ರೆ ರಷ್ಯಾದಲ್ಲಿ ಕೊಂಡ್ಕೊಳ್ಳಲ್ಲ ಅಂದ್ರೆ ಮಾರಾಟ ಮಾಡ್ದಂಗಲ್ವಾ? ಸೊ ನೀವೆಲ್ಲ ಕೃಷಿ ಉತ್ಪನ್ನಗಳ ಭಾರತಕ್ಕೆ ಬರ್ಬೋದು ಅಂದ್ರೆ ಮಾರಾಟ ಮಾಡೋದಲ್ವಾ? ಆದರೆ ಇದಕ್ಕೆಲ್ಲ ನಾವು ಮಾರಾಟ ಮಾಡಿಲ್ಲ, ಯಾರು ಮಾರಾಟ ಮಾಡೋಕ್ಕಾಗಲ್ಲ ಅಂದರೆ ಸಮರ್ಥನೆ ಮಾಡ್ಕೊತಾರೆ. ಇದು ಏನು ಮಾಡೋಕ್ಕಾಗಲ್ಲ, ಸಮರ್ಥನೆ ಮಾಡ್ಕೊಳ್ಳೇಬೇಕು, ಅನಿವಾರ್ಯ ಅವರಿಗೆ. ಅಪೋಸಿಷನ್ ಸಪೋರ್ಟರ್ಸ್ ಕಾಲ್ಡ್ ಇಟ್ ಕಂಪ್ಲೀಟ್ ಕರ್ನಿಂಗ್ ಆಫ್ ದಿ ಗವರ್ಮೆಂಟ್. ಇಡೀ ಗೌರ್ಮೆಂಟನ್ನು ಅರ್ದು ಬಿಸಾಕ್ಬಿಟ್ರು ರಾಹುಲ್ ಗಾಂಧಿ ಅಂತ ಹೇಳ್ತಾ ಇದ್ದಾರೆ ರಾಜಕೀಯ ವಿಶ್ಲೇಷಕರು. ಓವರ್ ಆಲ್ ಇಟ್ ವಾಸ್ ಒನ್ ಆಫ್ ದ ರಾಹುಲ್ ಗಾಂಧೀಸ್ ಮೋಸ್ಟ್ ಅಗ್ರೆಸಿವ್ ಪಾರ್ಲಿಮೆಂಟರಿ ಟಾಕ್ ಡೌನ್ ವೆರಿ ರೀಸೆಂಟ್ಲಿ, focusing on national pride, betrayal of farmers, and alleged personal political pressure on Modi. If you looking visuals, clips, ನೀವು ನೋಡ್ತಾ ಇದ್ರೆ ಸೊ ಅವರ ಮಾತುಗಳು ನಿಮಗಲ್ಲಿ ಕೇಳಿಸ್ತಾ ಇರುತ್ತೆ. ಅಷ್ಟು ಮಟ್ಟಿಗೆ ಅವರು ಮಾತನಾಡ್ತಾ ಇರ್ತಾರೆ. ಸೊ ಅಲ್ಲಿ ಇನ್ನೊಂದು 2 ಭಾಷಣದ ತುಣುಕುಗಳನ್ನು ತೋರಿಸಿ ನಾನು ಈ ನೇರ ಪ್ರಸಾರ ಮುಗಿಸ್ತೀನಿ. ಇನ್ನೊಂದು ನೇರ ಪ್ರಸಾರದ ಮುಂದೆ ಬರ್ತೀವಿ. ರಾಹುಲ್ ಗಾಂಧಿ ಹೇಳ್ತಕ್ಕಂಥ ಪ್ರಮುಖ ಮಾತು ಒಂದು, sold India. Are you not ashamed of selling India? Yes. Do you have no shame of selling India? You have sold our mother, Bharat Mata. Do you have no shame? But sir, the interesting thing is, that I know that the Prime Minister would not sell India under normal circumstances. He will not do it. You know why he sold India? Because they are choking him. Mr. Rahul, address to the chair, please. He has sold India because they are choking him. They've got a grip on his neck. Speaker sir, मैंने बोला जब चोक लगाते हैं दूसरे व्यक्ति की आंख में देखते हो तो डर दिखता है सर, पीएम की आंख में डर दिखता है. दिख रहा है सर आंख में आंख नहीं मिला पाते हैं. स्पीकर सर 2 चीजें हैं सर.
एक सर एप्स्टीन केस ಮುಂದೆ ಅವ್ರು ಮಾತಾಡಕ್ ಬಿಡಲ್ಲ. ಸೊ ಇದು ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಮಾತನಾಡಿದಂತಹ ಭಾಷಣ ಪೂರ್ತಿ ಹಾಕಿದೀವಿ, ನೀವು ನೋಡಬಹುದು ಆ ಭಾಷಣ. ಮತ್ತೆ ಕೆಲವು ಸಣ್ಣ ಸಣ್ಣ ಬೈಟ್ಸ್ಗಳು ಕೂಡ ಬಂದಿದ್ದಾರೆ, ಇವು ಕೂಡ ನೀವು ನೋಡಬಹುದು. ಒಟ್ಟಾರೆ ರಾಹುಲ್ ಗಾಂಧಿ ಇವತ್ತು ಮೋದಿ ಸರ್ಕಾರಕ್ಕೆ ನೀರಿಳಿಸಿದ್ದಾರೆ. ಸೊ ಮತ್ತೆ ಇನ್ನು ಸಾಕಷ್ಟಾದ್ರೂ ವಿಶ್ಲೇಷಣೆ ಮತ್ತೆ ರಾತ್ರಿ ಕೊಡ್ತೀವಿ. ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾರೆ. ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ. ನಮಸ್ಕಾರ.